ನಮಸ್ಕಾರ ಗುರು, ನೀವು ನೋಡ್ತಿದ್ದೀರಾ ಮಧುಗಿರಿ ವ್ಲಾಗ್ಸ್. ನಾವೀಗ ಹೊರಟಿರೋದು ಕೊರಟಗೆರೆ ಹತ್ರ ಇರುವಂಥ ಒಂದು ಟೆಂಪಲ್ಗೆ. ಯಾವ ಟೆಂಪಲ್ ಏನು ಅಂತ ನಿಮಗೆ ತೋರಿಸ್ತಾ ಹೋಗ್ತೀವಿ. ಸೊ ವಿಡಿಯೋನ ಕೊನೆಯವರೆಗೂ ನೋಡಿ. ಹಾಗೆ ನೀವೇನಾದ್ರು ನಮ್ಮ ಚಾನಲ್ಗೆ ಹೊಸಬ್ರಾಯಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಮ್ಮ ಜರ್ನಿ ಮಧುಗಿರಿಯಿಂದ ಸ್ಟಾರ್ಟ್ ಆಗುತ್ತೆ. ರೀಸೆಂಟಾಗಿ ನಾನು ಗಾಡಿ ಮೈಲೇಜ್ ಟೆಸ್ಟ್ ಮಾಡಬೇಕು ಅಂತಂದು ಪೆಟ್ರೋಲ್ ಬಂಕಲ್ಲಿ 1 ಲೀಟರ್ ಪೆಟ್ರೋಲ್ನ ಹಾಕ್ಸಿದ್ದೆ. ಇದು ಬಂದು ಡಿಯೋ BS6 ವೇರಿಯಂಟ್. ಸೊ ತಗೊಂಡು 2 ವರ್ಷ ಆಗಿದೆ. 1 ಲೀಟರ್ ಪೆಟ್ರೋಲ್ ಹಾಕ್ಸಿ ಟೌನ್ ಲಿಮಿಟಲ್ಲಿ ಅಂದರೆ ಲೋಕಲಲ್ಲಿ ಮಧುಗಿರಿ ಒಳಗಡೆನೆ 30 ಕಿಲೋಮೀಟರ್ಸ್ ಕಂಪ್ಲೀಟ್ ಮಾಡಿದ್ದೀನಿ. ಮೈಲೇಜ್ ಚೆಕ್ ಮಾಡೋದಕ್ಕೆ ಹಾಕ್ಸಿರುವಂಥ 1 ಲೀಟರ್ ಪೆಟ್ರೋಲ್ ಅಲ್ಲೇ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ದೀವಿ. ಶ್ರೀವಾರು ಗ್ರ್ಯಾಂಡ್ ಹತ್ರ ಈಗ ನಾವು ಹೋಗ್ತಾ ಇದ್ದೀವಿ. ಮೈಲೇಜ್ ಎಷ್ಟು ಕೊಡುತ್ತೆ ಬೈಕ್ ಅಂತ ಗೊತ್ತಿಲ್ಲ. ಸೊ ಹಾಗಾಗಿ ಜರ್ನಿ ಸ್ಟಾರ್ಟ್ ಮಾಡಿದ್ದೀವಿ. ಈಗ ನಾವು ಕೆರಗಳಪಾಳ್ಯದ ಹತ್ರ ಹೋಗ್ತಾ ಇದ್ದೀವಿ. ಸೊ ಇದು ಒಂದು ತುಂಬ ಡೇಂಜರ್ ಪ್ಲೇಸ್, ಆಕ್ಸಿಡೆಂಟ್ ಝೋನ್ ಅಂತಲೇ ಹೇಳ್ಬೋದು. ಈ ಜಾಗದಲ್ಲಿ ದಯವಿಟ್ಟು ಬೆಂಗಳೂರು ಕಡೆಯಿಂದ ಬರಬೇಕಾದ್ರೆ ಹಾಗೆ ಮಧುಗಿರಿ ಕಡೆಯಿಂದ ಬೆಂಗಳೂರಿಗೆ ಹೋಗ್ಬೇಕಾದ್ರೆ ನೋಡ್ಕೊಂಡು ಸ್ಲೋ ಆಗಿ ಹೋಗಿ, ಲಿಮಿಟ್ ಸ್ಪೀಡಲ್ಲಿ ಹೋಗಿ. ಕೆರಗಳಪಾಳ್ಯನ ಬಿಟ್ಟು ಹಾಗೆ ಮುಂದೆ ಕಂಟಿನ್ಯೂ ಆದರೆ ನೆಕ್ಸ್ಟ್ ನಮಗೊಂದು ಹಳ್ಳಿ ಸಿಗುತ್ತೆ, ಕಾಟ್ಗಾನಹಟ್ಟಿ ಅಂತ. ಸೊ ಅದನ್ನು ರೀಚ್ ಆದ್ವಿ. ನೆಕ್ಸ್ಟ್ ಕಂಬಯ್ಯನಪಾಳ್ಯ ಅಂತ ಬರುತ್ತೆ, ಅದನ್ನು ರೀಚ್ ಆದ್ವಿ. ನೆಕ್ಸ್ಟ್ ನಮಗೆ ನಮಸ್ಕಾರ, ಪುನಃ ಬನ್ನಿ ಏಕಶಿಲಾ ಬೆಟ್ಟದ ನಗರ ಮಧುಗಿರಿ ಅಂತ ಒಂದು ವೆಲ್ಕಮ್ ಬೋರ್ಡ್ ಸಿಗುತ್ತೆ, ಅದನ್ನು ಸಹ ರೀಚ್ ಆಗಿದ್ದೀವಿ ಈಗ. ನೆಕ್ಸ್ಟ್ ನಮಗೆ ಪೆಮ್ಮದೇವರನ ಹಳ್ಳಿ ಅಂತ ಒಂದು ಹಳ್ಳಿ ಸಿಗುತ್ತೆ. ಅದೇ ಹಳ್ಳಿ ಹತ್ರ ಒಂದು KSRTC ಬಸ್ ಕೆಟ್ಟು ನಿಂತಿತ್ತು. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಬಸ್ ಕೆಟ್ಟೋಗಿರೋದಕ್ಕೆ ಏನೋ ಜನ ಎಲ್ಲ ಕೆಳಗಡೆ ಇಳಿದು ಬೇರೆ ಬಸ್ಗೆ ವೇಟ್ ಮಾಡ್ತಾ ಇದ್ರು. ಹಾಗೆ ನಮ್ಮ ಜರ್ನಿನ ಕಂಟಿನ್ಯೂ ಮಾಡ್ತಾ ಇದ್ರೆ ಎದುರಿಗೆ ಒಂದು ಟೋಲ್ ಗೇಟ್ ಸಿಕ್ತು. ಆ ಟೋಲ್ ಗೇಟ್ ನ ದಾಟ್ಕೊಂಡು ನಾವು ಮುಂದೆ ಕಂಟಿನ್ಯೂ ಮಾಡಬೇಕಿತ್ತು ನಮ್ಮ ಜರ್ನಿನ. ಟೋಲ್ ಗೇಟ್ ದಾಟಿ ಒಂದು 10 ಮೀಟರ್ಸ್ ಹೋಗಿದ ತಕ್ಷಣ ಗಾಡಿ ಆಫ್ ಆಗೋಗ್ಬಿಡ್ತು. ಕಂಗ್ರಾಚುಲೇಷನ್ ಬ್ರದರ್, ಕಂಗ್ರಾಚುಲೇಷನ್. ಯಾಕೆ ಅಂದ್ರೆ ಗಾಡಿನಲ್ಲಿ ಪೆಟ್ರೋಲ್ ಖಾಲಿ ಆಗೋಗಿತ್ತು ಅಷ್ಟೇ. ಗಾಡಿನಲ್ಲೇ ಸೈಡ್ಗೆ ಹಾಕ್ಬಿಟ್ಟು ಮೈಲೇಜ್ ಎಷ್ಟು ಅಂತ ಚೆಕ್ ಮಾಡಿದೆ. ಸೊ ಅವಾಗ ನನಗೆ ಗೊತ್ತಾಯಿತು 44 ಕಿಲೋಮೀಟರ್ ಮೈಲೇಜ್ ಕೊಡುತ್ತೆ ಅಂತ. ಸೊ ಜೊತೆಗೆ ಸೇಫ್ಟಿಗಿರಲಿ ಅಂತ 1 ಲೀಟರ್ ಪೆಟ್ರೋಲ್ನ ವಾಟರ್ ಬಾಟ್ಲಲ್ಲಿ ಹಾಕ್ಸ್ಕೊಂಡಿದ್ದೆ. ಬಾಟಲ್ನ ಕ್ಯಾಪ್ ಓಪನ್ ಮಾಡಿಬಿಟ್ಟು ನನ್ನ ಹತ್ರ ಇರುವಂಥ ಈ ದೇಸಿ ಜುಗಾಡ್ನ ಈ ಬಾಟಲ್ಗೆ ಹಾಕ್ಬಿಟ್ಟು ನನ್ನ ಗಾಡಿಗೆ ಪೆಟ್ರೋಲ್ ಹಾಕೊತೀನಿ. ಏಕೆಂದರೆ ಡಿಯೋ BS6 ವೆಹಿಕಲ್ಸ್ ಯಾವುದೇ ಆಗಿರಲಿ ಅದಕ್ಕೆ ಪೆಟ್ರೋಲ್ ಹಾಕೊಬೇಕು ಅಂದರೆ ವಾಟರ್ ಬಾಟ್ಲಲ್ಲಿ ತುಂಬಾ ಕಷ್ಟ ಗುರು. ಏಕೆ ಅಂದರೆ ಪೆಟ್ರೋಲ್ ಹಾಕೋ ಜಾಗನ ತುಂಬ ಒಳಗಡೆ ಕೊಟ್ಬಿಟ್ಟಿದ್ದಾನೆ. ತುಂಬ ಡೀಪ್ ಇರೋದಕ್ಕೆ ನಾವು ಪೆಟ್ರೋಲ್ ಹಾಕೋದಕ್ಕೆ ವಾಟರ್ ಬಾಟ್ಲಲ್ಲಿ ತುಂಬ ಕಷ್ಟ ಆಗುತ್ತೆ. ಹೋಂಡಾದವರು ಯಾಕೆ ಈ ಥರ ಮಾಡೋರು ಅಂತ ದೇವರೇ ನನಗೂ ಸಹ ಗೊತ್ತಿಲ್ಲ. ಆಗಿದ್ದಾಗಾಯ್ತು, ಮುಚ್ಚಾಲೆ ಬಾಯ್ಲಿ, ಎಷ್ಟು ಮಾತಾಡ್ತಿದ್ಯಾ. ಫೈನಲಿ ಪೆಟ್ರೋಲ್ನ ಗಾಡಿಗೆ ಹಾಕೊಂಡು ನಮ್ಮ ಜರ್ನಿ ಹಾಗೆ ಕಂಟಿನ್ಯೂ ಮಾಡಿದ್ವಿ. ನೆಕ್ಸ್ಟ್ ಇಲ್ಲಿ ಒಂದು ಸಿದ್ದರ ಬೆಟ್ಟ ಅಂತ ಬರುತ್ತೆ, ಇದು ಸಹ ತುಂಬಾ ಪ್ರಸಿದ್ಧಿಯಾಗಿರುವಂಥ ಟೆಂಪಲ್. ನೆಕ್ಸ್ಟ್ ಹಾಗೆ ನಮ್ಮ ಜರ್ನಿ ಕಂಟಿನ್ಯೂ ಮಾಡಿದ್ರೆ ಕಂಬದಹಳ್ಳಿ ಅಂತ ಒಂದು ಊರು ಸಿಗುತ್ತೆ. ಆ ಊರನ್ನ ಬಿಟ್ಟು ನಾವು ಹಾಗೆ ಮುಂದೆ ಹೋದ್ರೆ ಕೊರಟಗೆರೆಗೆ ಎಂಟ್ರೆನ್ಸ್ ಸಿಗುತ್ತೆ, ಕೊರಟಗೆರೆಗೆ ಸ್ವಾಗತ ಅಂತ. ಈಗ ನಾವು ಕೊರಟಗೆರೆ ಒಳಗಡೆ ಎಂಟ್ರಿ ಆಗಿದ್ದೀವಿ. ನೆಕ್ಸ್ಟ್ ಇಲ್ಲಿ ಕೊರಟಗೆರೆ ಬೈಪಾಸ್ ಸ್ಟಾರ್ಟ್ ಅಂತ ಇರುತ್ತೆ. ಸೊ ಮೇಯ್ನ್ ರೋಡ್ ಅಲ್ಲೇನೆ ಸ್ಟ್ರೈಟ್ ಆಗಿ ನಾವು ಜರ್ನಿನ ಕಂಟಿನ್ಯೂ ಮಾಡ್ತೀವಿ. ಕೊರಟಗೆರೆ ಟೌನ್ ಒಳಗಡೆ ಹೋಗೋದಿಲ್ಲ. ಸೊ ಬೈಪಾಸ್ ಏನಿದೆ ಹಾಗೆ ನಮ್ಮ ಜರ್ನಿ ಕಂಟಿನ್ಯೂ ಆಗುತ್ತೆ. ನೆಕ್ಸ್ಟ್ ನಮಗೆ 4-ವೇ ಜಂಕ್ಷನ್ ಸಿಗುತ್ತೆ. ಸೊ ಇಲ್ಲಿ ಲೆಫ್ಟ್ಗೆ ಕ್ರಾಸ್ ತೊಗೊಂಡು ಇದೇ ಮೇಯ್ನ್ ರೋಡಲ್ಲಿ ನಮ್ಮ ಜರ್ನಿನ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಇಲ್ಲೊಂದು ಆರ್ಚ್ ಸಿಗುತ್ತೆ. ಇಲ್ಲಿ ಯಾವ್ಯಾವ ಊರಿಗೆ ಹೋಗುತ್ತೆ ಅಂತ ಹಾಕಿದ್ದಾರೆ. ಬೆಂಗಳೂರು, ದಾಬಾಸ್ಪೇಟೆ ಹಾಗೂ ಗೊರವನಹಳ್ಳಿಗೆ ಹೋಗುತ್ತೆ ಅಂತ ಮಾರ್ಗಸೂಚಿ ತೋರಿಸಿದ್ದಾರೆ. ಹಾಗೆ ನಮ್ಮ ಜರ್ನಿ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಮಲ್ಲೇಶ್ವರ ಅನ್ನೋ ಒಂದು ಹಳ್ಳಿ ಹತ್ರ ಒಂದು ಕಾರ್ ಸುಟ್ಟಿ ನಿಂತಿತ್ತು. ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ನನ್ನ ಪ್ರಕಾರ ಈ ಗಾಡಿ ಆಕ್ಸಿಡೆಂಟ್ ಆದಾಗ ಬೆಂಕಿ ಎತ್ಕೊಂಡು ಸುಟ್ಟೋಗಿದೆ ಅಂತ ಅನ್ಸುತ್ತೆ. ಹಾಗೆ ಹೋಗ್ತಿರ್ಬೇಕಾದ್ರೆ ಗೊರವನಹಳ್ಳಿ ಮಹಾಲಕ್ಷ್ಮಿ ದೇವಸ್ಥಾನ ಅಂತ ಬೋರ್ಡ್ ಇತ್ತು. ಅಂಡ್ ಈ ಜಾಗನೂ ಆಕ್ಸಿಡೆಂಟ್ ಝೋನ್ ಆಗಿರೋದ್ರಿಂದ ನೋಡ್ಕೊಂಡು ನಿಧಾನಕ್ಕೆ ಹೋಗಿ ಇಲ್ಲಿ ಲೆಫ್ಟ್ಗೆ ಕ್ರಾಸ್ ತಗೊಂಡು ನಾವು ಸೀದಾ ಗೊರವನಹಳ್ಳಿ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಸೊ ಇಲ್ಲಿ ಬಂದರೆ ಗೊರವನಹಳ್ಳಿ, ತೀರ್ಥ, ಮಾವತೂರು, ತೊಂಡೆಬಾವಿ ಅಂತ ಇದೆ. ಹಾಗೆ ಇದೇ ರೂಟಲ್ಲಿ ಕಂಟಿನ್ಯೂ ಆದರೆ ಇಲ್ಲೊಂದು ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ ಸಿಗುತ್ತೆ. ಹಾಗೆ ನಮ್ಮ ಜರ್ನಿ ಕಂಟಿನ್ಯೂ ಮಾಡಿದ್ವಿ. ನಿಯರೆಸ್ಟ್ ಈಗ ಗೊರವನಹಳ್ಳಿ ಹತ್ರ ಬಂದಿದ್ದೀವಿ. ನೀನು ಏನು ಮಾತಾಡಬೇಡ, ನನಗೆ ಸಿಟ್ಟಾದ್ರೆ ಹೊಡೆದಾಗ್ಬಿಡ್ತೀನಿ. ಎಬ್ಬಲಿ ನಾನು. ಈಗ ನಾವು ಗೊರವನಹಳ್ಳಿಗೆ ರೀಚ್ ಆಗಿದ್ದೀವಿ. ಇಲ್ಲಿ ಸ್ವಲ್ಪ ರೋಡ್ ರೀವರ್ಕ್ ನಡೀತಾ ಇದೆ. ಹಾಗೆ ಕಂಟಿನ್ಯೂ ಮಾಡಿದ್ರೆ ಇಲ್ಲೊಂದು ಹೋಟೆಲ್ ಸಿಗುತ್ತೆ. ನೆಕ್ಸ್ಟ್ ಹಾಗೆ ನಮ್ಮ ಜರ್ನಿ ಕಂಟಿನ್ಯೂ ಆಯಿತು. ಇಲ್ಲಿ ಸಹ ಒಂದು ಭಾರತ್ ಪೆಟ್ರೋಲ್ ಬಂಕ್ ಸಿಗುತ್ತೆ. ನೀವೇನಾದ್ರು ಫಸ್ಟ್ ಟೈಮ್ ಗೊರವನಹಳ್ಳಿ ಕಡೆ ಬರ್ತಾ ಇದ್ರೆ ನಾನೀಗ ಏನೇನೆಲ್ಲ ನಿಮಗೆ ಪೆಟ್ರೋಲ್ ಬಂಕ್ಸು, ಹೋಟೆಲ್ಸ್ ಹೇಳಿದ್ದೀನಿ, ಇವೆಲ್ಲ ನಿಮಗೆ ಹೆಲ್ಪ್ ಆಗಲಿ ಅಂತ ನಾನು ತೋರಿಸಿದ್ದೀನಿ. ನೀವಿಲ್ಲೇ ಲೋಕಲ್ಸ್ ಆಗಿದ್ರೆ ನಿಮಗೆ ಇದು ಅವಶ್ಯಕತೆ ಇರೋದಿಲ್ಲ, ಆದರೂ ಸಹ ಹೊಸಬ್ರಿಗೆ ತಿಳಿಲಿ ಅಂತ ಈ ಮಾಹಿತಿ ತಿಳಿಸಿದ್ದೀನಿ. ಫೈನಲಿ ನಾವು ಗೊರವನಹಳ್ಳಿ ಟೆಂಪಲ್ ಎಂಟ್ರೆನ್ಸಲ್ಲಿ ಇದ್ದೀವಿ. ಹಾಗೆ ಒಳಗಡೆ ಹೋಗ್ತಿರ್ಬೇಕಾದ್ರೆ ಇಲ್ಲೊಬ್ರು ಸ್ಟಾರ್ಟಿಂಗಲ್ಲೇ ಗಾಡಿನ ಸ್ಟಾಪ್ ಮಾಡಿ ಅಂತ ಸಿಗ್ನಲ್ ಕೊಟ್ಟರು. ಅಂದರೆ ಇಲ್ಲಿ ಪಾರ್ಕಿಂಗ್ ಫೀನ ಕಟ್ಬಿಟ್ಟು ಹೋಗಬೇಕಾಗುತ್ತೆ ಸ್ಲಿಪ್ ತೊಗೊಂಡು. ನಾವಿಲ್ಲೇ ಲೋಕಲ್ಸ್ ಆಗಿರೋದ್ರಿಂದ ನಾವು ಪಾರ್ಕಿಂಗ್ ಫೀನ ತೊಗೊಳ್ಲಿಲ್ಲ. ಡೈರೆಕ್ಟಾಗಿ ಟೆಂಪಲ್ ಒಳಗಡೆ ಬಂದು ಗಾಡಿನ ಇಲ್ಲಿ ಸೈಡ್ಗೆ ಹಾಕ್ಬಿಟ್ಟು ತಾಯಿ ದರ್ಶನ ಪಡ್ಕೊಳೋದಕ್ಕೆ ಹೋದ್ವಿ. ಪೂಜೆಗೆ ಬೇಕಾಗಿರೋಂಥ ವಸ್ತುಗಳೆಲ್ಲ ಇಲ್ಲೇ ಬಲಗಡೆ ಎಲ್ಲ ಸಿಗುತ್ತೆ. ಸೊ ತೊಗೊಂಡ್ಬಿಟ್ಟು ನಾವು ತಾಯಿ ಆಶೀರ್ವಾದ ಪಡ್ಕೊಳೋದಕ್ಕೆ ಟೆಂಪಲ್ ಒಳಗಡೆ ಹೋದ್ವಿ.
ಶ್ರೀ ಗೊರವನಹಳ್ಳಿ ಮಹಾಲಕ್ಷ್ಮಿ ದೇವಸ್ಥಾನ ತುಂಬಾ ಪ್ರಸಿದ್ಧಿ ಪಡ್ಕೊಂಡಿರೋದ್ರಿಂದ ರೀಸೆಂಟ್ ಆಗಿ ಮುಜರಾಯಿ ಇಲಾಖೆಗೆ ಸೇರ್ಕೊಂಡಿದೆ. ದೇವಸ್ಥಾನ ಪಕ್ಕದಲ್ಲೇ ಇರುವಂತಹ ತೀತಾ ಡ್ಯಾಮ್ ಹತ್ರ ಹೋದ್ವಿ. ಆ ಜಾಗದಲ್ಲಿ ಈ ತರ ಹೊಸದಾಗಿ ಏನೋ ರೆಡಿ ಮಾಡಿಬಿಟ್ಟು 4 ಕಡೆ ಫೆನ್ಸಿಂಗ್ ಹಾಕ್ಬಿಟ್ಟು ಕ್ಲೋಸ್ ಮಾಡಿದ್ದಾರೆ. ಏನಿರ್ಬೋದು ಇದು ಅಂತ ನೋಡಕ್ ಹೋದಾಗ ಗೊತ್ತಾಯ್ತು, ಇದು ಆಟೋಮೆಟಿಕ್ ವೆದರ್ ಸ್ಟೇಷನ್ ಅಂತ, ಅಂದ್ರೆ ಸ್ವಯಂ ಚಾಲಿತ ಹವಾಮಾನ ಕೇಂದ್ರ ಅಂತ. ಸೊ ವಾತಾವರಣದ ಬಗ್ಗೆ ಪೂರ್ತಿಯಾದ ಮಾಹಿತಿ ಇದು ತಿಳಿಸ್ಕೊಡುತ್ತೆ. ಈ ಟವರ್ ಅಲ್ಲಿ ತುಂಬಾ ತರ ಸೆನ್ಸರ್ಸ್ನ ಅಳವಡಿಸಿರ್ತಾರೆ. ಹ್ಯೂಮಿಡಿಟಿ ಸೆನ್ಸರ್, ಟೆಂಪರೇಚರ್ ಸೆನ್ಸರ್, ಪೈರಾನೋ ಮೀಟರ್, ಈ ತರ ತುಂಬಾ ಸೆನ್ಸರ್ಸ್ನ ಅಳವಡಿಸಿರ್ತಾರೆ. ಹಾಗೆ ಬಾರೋಮೀಟರ್ನ ಫಿಕ್ಸ್ ಮಾಡಿರ್ತಾರೆ. ಮಳೆ ಬಂದಾಗ ಸಿಡ್ಲು ಹೊಡಿದೇ ಇರಲಿ ಅಂತಂದು ಲೈಟ್ನಿಂಗ್ ಅರೆಸ್ಟರ್ಸ್ನ ಫಿಕ್ಸ್ ಮಾಡಿರ್ತಾರೆ. ಟಾಪ್ ಅಲ್ಲಿ ಮೇಲ್ಭಾಗದಲ್ಲಿ ಸೋಲಾರ್ ಪ್ಯಾನಲ್ನ ಅಳವಡಿಸಿರ್ತಾರೆ. ಸೊ ಸೋಲಾರ್ ಪ್ಯಾನಲ್ ಅಲ್ಲಿ ಉತ್ಪತ್ತಿ ಆಗಿರುವಂತಹ ವಿದ್ಯುತ್ ಬ್ಯಾಟ್ರಿಗಳನ್ನ ಚಾರ್ಜ್ ಮಾಡುತ್ತೆ. ಇಲ್ಲಿ ನೋಡ್ತಿರ್ಬೋದು, ಈ ಡಿವೈಸ್ ಬಂದು ಬಿಸಿಲಿನ ಶಾಖಕ್ಕೆ ನೀರು ಎಷ್ಟು ಪ್ರಮಾಣದ್ದು ಹಾವಿಯಾಗುತ್ತೆ ಒಂದು ದಿನಕ್ಕೆ ಅಂತ ಅಳತೆ ಮಾಡೋದಕ್ಕೆ ಈ ಮಾಪನನ ಅಳವಡಿಸಿದ್ದಾರೆ. ಇದ್ರ ಹೆಸರು ಬಂದು ಪ್ಯಾನ್ ಎವಾಪರೇಷನ್ ರೆಕಾರ್ಡರ್ ಅಂತ. ಒಂದು ದಿನಕ್ಕೆ ನೀರು ಎಷ್ಟು ಮಿಲಿಮೀಟರ್ ಆವಿ ಆಯಿತು ಅಂತ ಚೆಕ್ ಮಾಡಿ ಅಳತೆ ಮಾಡಿ ಮಾಹಿತಿನ ತಿಳಿಸ್ಕೊಡುತ್ತೆ. ಹಾಗೆ ಇಲ್ಲಿ ನೋಡ್ತಿರೋಂತಹ ಬಾಕ್ಸ್ ಬಂದು ಲೈಟ್ನಿಂಗ್ ಅರೆಸ್ಟರ್ ಇಂದ ಬಂದಿರೋದನ್ನ ಇಲ್ಲಿ ಅರ್ಥಿಂಗ್ ಮಾಡಿರ್ತಾರೆ. ಸಿಡ್ಲು ಹೊಡೆದಾಗ ಇಲ್ಲಿರುವಂಥ ಇನ್ಸ್ಟ್ರೂಮೆಂಟ್ಸು ಹಾಳಾಗ್ದಂಗಿರಲಿ, ಸುಟ್ಟೋಗ್ದಂಗಿರಲಿ ಅಂತಂದು ಅರ್ಥಿಂಗ್ ಮಾಡಿರ್ತಾರೆ. ಸೊ ಈ ಲೈಟ್ನಿಂಗ್ ಅರೆಸ್ಟರ್ಸ್ಗೆ ಬಿದ್ದಿರುವಂಥ ಸಿಡ್ಲು ಸೀದಾ ಭೂಮಿಗೆ ಹೋಗೋ ಥರ ಕನೆಕ್ಷನ್ನ ಪ್ರೊವೈಡ್ ಮಾಡಿರ್ತಾರೆ. ಇಲ್ಲಿರುವಂಥ ಎಲ್ಲ ಟೈಪ್ ಸೆನ್ಸರ್ಗಳ ಹಾಗೂ ಮಾಪನಗಳ ಮಾಹಿತಿ ಇಲ್ಲಿ ಇರುವಂತಹ ಬಾಕ್ಸ್ ಒಳಗಡೆ ಹೋಗಿ ಸ್ಟೋರ್ ಆಗುತ್ತೆ. ಸೊ ಇದರಲ್ಲಿ ಸ್ಟೋರ್ ಆಗಿರುವಂತಹ ಡೇಟಾ ಬಂದು ನಿಯರೆಸ್ಟ್ ವೆದರ್ ಸ್ಟೇಷನ್ಗೆ ಸೆಂಡ್ ಆಗುತ್ತೆ. ಈ ಜಾಗದಲ್ಲಿ ಇರುವಂತಹ ವಾತಾವರಣನ ಪೂರ್ತಿ ರೆಕಾರ್ಡ್ ಮಾಡಿಬಿಟ್ಟು ವೆದರ್ ರಿಪೋರ್ಟ್ನ ನಿಯರೆಸ್ಟ್ ವೆದರ್ ಸ್ಟೇಷನ್ಗೆ, ಮೇಯ್ನ್ ವೆದರ್ ಸ್ಟೇಷನ್ಗೆ ಡೇಟಾನ ಟ್ರಾನ್ಸ್ಮಿಟ್ ಮಾಡುತ್ತೆ, ಮೀನ್ಸ್ ರಿಪೋರ್ಟ್ ಮಾಡುತ್ತೆ. ಯಾವ ರೀತಿ ರಿಪೋರ್ಟ್ ಮಾಡುತ್ತೆ ಅಂತಂದರೆ, ಇದರೊಳಗಡೆ ಒಂದು GSM ಹಾಗೆ GPRSನ ಪ್ರೊವೈಡ್ ಮಾಡಿರ್ತಾರೆ. GSM ಅಂದರೆ ಒಂದು ಸಿಮ್ನ ಇನ್ಸ್ಟಾಲ್ ಮಾಡಿಬಿಟ್ಟು ಮೈಕ್ರೋ ಕಂಟ್ರೋಲರ್ ಬೇಸ್ಡ್ ಮುಖಾಂತರ ಟೈಮ್ ಟು ಟೈಮ್ ಏನು ಮಾಡುತ್ತೆ, ವೆದರ್ ರಿಪೋರ್ಟ್ನ ಸೆಂಡ್ ಮಾಡ್ತಾ ಇರುತ್ತೆ ಮೇಯ್ನ್ ವೆದರ್ ಸ್ಟೇಷನ್ಗೆ. ಸೊ ಅದರಿಂದ ನಮಗೆ ನಮ್ಮ ಮೊಬೈಲ್ಗೆ ಯಾವ್ಯಾವ ಜಾಗದಲ್ಲಿ ವೆದರ್ ಕಂಡೀಷನ್ ಹೇಗಿದೆ ಅಂತ ವೆದರ್ ಫಾರ್ಕಾಸ್ಟಿಂಗ್ ವೆಬ್ಸೈಟ್ಗಳಲ್ಲಿ ಹಾಗೆ ಮೊಬೈಲ್ಗಳಲ್ಲಿ ಡೈರೆಕ್ಟಾಗಿ ತಿಳಿಯೋ ಥರ ಮಾಡ್ತಾರೆ. ನೆಕ್ಸ್ಟ್ ಹಾಗೆ ಇಲ್ಲೊಂದು ಗೇಜ್ನ ಕೊಟ್ಟಿದ್ದಾರೆ. ಇದು ಬಂದು ರೈನ್ ಗೇಜ್ ಅಂತ. ಎಷ್ಟು ಮಿಲಿಮೀಟರ್ ಅಥವಾ ಎಷ್ಟು ಸೆಂಟಿಮೀಟರ್ ಮಳೆ ಆಗಿದೆ ಅಂತ ಅಳತೆ ಮಾಡೋದಕ್ಕೆ ಈ ರೈನ್ ಗೇಜ್ನ ಬಳಸ್ತಾರೆ. ಇದನ್ನು TBR ಅಂತಲೂ ಕರೀತಾರೆ. ಇದೇ ಥರ ಎಲ್ಲ ಹಳ್ಳಿಗಳಲ್ಲೂ ಎಲ್ಲ ಊರುಗಳಲ್ಲೂ ಹವಾಮಾನ ಇಲಾಖೆಯವರು ಫಿಕ್ಸ್ ಮಾಡಿರ್ತಾರೆ. ಸೊ ಹಾಗಾಗಿ ವಾತಾವರಣದ ಬಗ್ಗೆ ಸುಲಭವಾಗಿ ನಮಗೆ ಮಾಹಿತಿ ಸಿಗುತ್ತೆ. ಹಾಗೆ ನಾವು ಹತ್ತಿರದಲ್ಲೇ ಇರುವಂತಹ ತೀತಾ ಡ್ಯಾಮ್ಗೆ ವಿಸಿಟ್ ಮಾಡಿದ್ವಿ. ಇಲ್ಲಿರುವಂತಹ ವಾತಾವರಣನೆಲ್ಲ ನೋಡಿಕೊಂಡು ನಾವು ಅಲ್ಲಿ ಒಂದು ರೂಮ್ ಕಾಣ್ತಿತ್ತು, ಅಲ್ಲಿಗೆ ಹೋದ್ವಿ. ಆ ರೂಮ್ ಮೇಲೆ ಒಂದು ಟವರ್ ಟೈಪ್ ಫಿಕ್ಸ್ ಮಾಡಿ ಅಲ್ಲೊಂದು ಸೈರನ್ನ ಫಿಕ್ಸ್ ಮಾಡಿದರು. ತುರ್ತು ಸಂದರ್ಭದಲ್ಲಿ ಸೈರನ್ನ ಆನ್ ಮಾಡ್ತಾರೆ. ಈ ಡ್ಯಾಮ್ಗೆ ಸಂಬಂಧಪಟ್ಟ ಪೂರ್ತಿಯಾದ ಮಾಹಿತಿನ ಈ ಬೋರ್ಡ್ ಮೇಲೆ ಬರೆದಿದ್ರು. ಹಾಗೆ ನೀರಿನ ಮಟ್ಟನ ಬರಬೇಕಾದ್ರೆ ನೋಡಿದ್ವಿ. ಈ ಮಾರ್ಕ್ ನಾವು ನೋಡಿರಲಿಲ್ಲ. ಸೊ ನೀರು ಎಷ್ಟು ಪ್ರಮಾಣದಿದೆ ಅಂತ ಇಲ್ಲಿ ಒಂದು ಸ್ಕೇಲ್ ಟೈಪ್ ಮೆನ್ಷನ್ ಮಾಡಿರ್ತಾರೆ. ಫೈನಲಿ ಡ್ಯಾಮ್ನ ನೋಡ್ಕೊಂಡು ಮನೆಗೆ ರಿಟರ್ನ್ ಆಗಬೇಕಾದ್ರೆ ಈ ಟೋಲ್ ಗೇಟ್ ಹತ್ರ ಸಣ್ಣದಾಗಿ ಒಂದು ಗಾಡಿ ಟಚ್ ಆಗಿದೆ. ಟಾಟಾ AC ಅವ್ರು ಬಂದು ಎಲ್ಲೋ ಕಾರ್ಗೆ ಗುದ್ದಿದ್ದಾರೆ, ಹಿಂದ್ಲಿಂದ ಹಂಸಿರೋದ್ರಿಂದ ಮಿಸ್ ಆಗಿ ಟಚ್ ಆಗಿದೆ. ಕಾರ್ನವ್ರು ಫುಲ್ ಬಂದು ಜಗಳ ಮಾಡಿದ್ದಾರೆ ಪಾಪ. ಆ ಟಾಟಾ AC ಡ್ರೈವರ್ ಕಾಲ್ಗೆಲ್ಲ ಬಿದ್ದು ರಿಕ್ವೆಸ್ಟ್ ಮಾಡಿಕೊಂಡು ನಾನು ಗೊತ್ತಿಲ್ಲದೆ ಮಿಸ್ ಆಗಿ ಟಚ್ ಆಗಿದೆ, ತಪ್ಪಾಯಿತು ಕ್ಷಮಿಸಿ ಅಂತ ಕೇಳ್ಕೊಳೋ ಥರ ಇತ್ತು. ಬೇಕಾದ್ರೆ ರೀಪ್ಲೇ ಮಾಡಿ ನೋಡಿ, ಕಾಲ್ಗೆಲ್ಲ ಪಾಪ ಬಿದ್ದು ರಿಕ್ವೆಸ್ಟ್ ಮಾಡ್ಕೊತಿದ್ರು. ಟೋಲ್ ಗೇಟ್ನ ದಾಟಿ ಮುಂದೆ ಬರ್ತಿರ್ಬೇಕಾದ್ರೆ 2 ಟಾಟಾ AC 2 ಬಸ್ ಸೈಡ್ಗೆ ನಿಂತಿದ್ವು. ಯಾಕೆ ಅಂತ ನೋಡ್ರೆ RTOದವರು ಗಾಡಿ ಹಿಡಿತಾವ್ರೆ. ಜಸ್ಟ್ ಮಿಸ್ ನಾವು ತಗ್ಲಾಕಂತಿದ್ವಿ. ಇವತ್ತಿನ ವಿಡಿಯೋ ಇಷ್ಟೇ ಗುರು, ಸಿಗೋಣ ಮುಂದಿನ ವಿಡಿಯೋದಲ್ಲಿ.